ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ SSLC ಮತ್ತು PUC SSLC ಆ್ಯಂಡ್ PUC ಎಕ್ಸಾಮ್ಗಳು ಮಾರ್ಚ್ನಲ್ಲಿ ನಡೆಯಲಿವೆ. ಮಾರ್ಚ್ ಮತ್ತು ಏಪ್ರಿಲ್. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಪಾಸಿಂಗ್ ಮಾರ್ಕ್ಸು ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ಯಾರಪ್ಪ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಈ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ನೋಡಿರಿ, ಹೋದ ವರ್ಷ ಎಷ್ಟಿತ್ತು ಅಂದರೆ 25ಕ್ಕೆ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಲಾಗಿತ್ತು. ಸೊ ಈ ವರ್ಷ ಏನಪ್ಪ ಅಂದರೆ 35 ಪಾಸಿಂಗ್ ಮಾರ್ಕ್ಸನ್ನು ಇಟ್ಟಿದ್ದಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸೊ SSLC ಅರ್ಹತಾ ನಿಯಮ ಬದಲು ಮಾಡಿದ್ದಾರೆ. ಅಂದರೆ ಹೋದ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ವರ್ಷ ಅರ್ಹತಾ ನಿಯಮವನ್ನು ಬದಲಿ ಮಾಡಿರ್ತಕ್ಕಂಥದ್ದು. ಸೊ SSLC ಪರೀಕ್ಷೆಯಲ್ಲಿ ಈ ಬಾರಿ ಕನಿಷ್ಠ ಉತ್ತೀರ್ಣರಾಗಲು 35% ಅಂಕಗಳನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಕಳೆದ ವರ್ಷ ಮೊದಲ ಬಾರಿಗೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಜಾರಿಗೊಳಿಸಲಾಗಿತ್ತು. ಸೊ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು. ಅದಕ್ಕೋಸ್ಕರನೇ ಫಲಿತಾಂಶ ಕುಸಿತವಾಗಿ ಕನಿಷ್ಠ ಉತ್ತೀರ್ಣ ಅಂಕಗಳನ್ನು 35% 25ಕ್ಕೆ ಇಳಿಸಲಾಗಿತ್ತು. ಸೊ ಅಂದರೆ ಕನಿಷ್ಠ ಪಾಸಿಂಗ್ ಮಾರ್ಕ್ಸು 35ರಿಂದ 25ಕ್ಕೆ 2024ರಲ್ಲಿ ಇಳಿಸಲಾಗಿತ್ತು. ಬಟ್ 2025ರಲ್ಲಿ ಏನಿದೆಯಲ್ಲ, ಸೊ ವರ್ಷ ಹಿಂದಿನಂತೆ 35% ಅಂಕ ಪಡೆಯಲೇಬೇಕು. ಥಿಯರಿಯಲ್ಲಿ ಪ್ರಥಮ ಬಾರಿಗೆ 35 ಹಾಗೂ ಇತರ ವಿಷಯಗಳಲ್ಲಿ ಕನಿಷ್ಠ 28 ಅಂಕ ಮತ್ತು ಆಂತರಿಕ ಅಂಕಗಳನ್ನು ಸೇರಿ 35. ಅಂದರೆ ಈ ಒಂದು ಆಪ್ಷನಲ್ ಇರ್ತಾವಲ್ಲ, ಇನ್ ಲ್ಯಾಂಗ್ವೇಜಸ್ ಫಾರ್ ಪ್ರೈಮರಿ ಸಬ್ಜೆಕ್ಟ್ ಲ್ಯಾಂಗ್ವೇಜಸ್ ಇರ್ತಾವಲ್ಲ, ಅದರಲ್ಲಿ 35 ಅಂಕಗಳನ್ನು ನೀವು ಪಡೆದುಕೊಂಡು ಪಾಸ್ ಆಗಲೇಬೇಕು. ಅದೇ ರೀತಿಯಾಗಿ ಆಪ್ಷನಲ್ ಸಬ್ಜೆಕ್ಟ್ಸ್ ಇರ್ತಾವಲ್ಲ, ಅಲ್ಲಿ ಏನಪ್ಪ ಅಂತಂದರೆ 28 ಅಂಕಗಳನ್ನು ಥಿಯರಿ ಒಳಗಡೆ ಪಡಿಬೇಕು, ಪ್ಲಸ್ ಪ್ರಾಕ್ಟಿಕಲ್ ಮಾರ್ಕ್ಸ್, ಫಸ್ಟ್ ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಸೇರಿ 35ಕ್ಕಿಂತ ಜಾಸ್ತಿ ನೀವು ಮಾಡಿರಬೇಕಾಗತ್ತೆ. ಸೊ ಇದು PUC ಆಗಿರಲಿ SSLC ಆಗಿರಲಿ ಎರಡು ಕಡೆ ಕೂಡಿಸಿ ಹೇಳ್ತಾ ಇರೋದು. ಪ್ರಾಕ್ಟಿಕಲ್ ಬಂದಲ್ಲಿ ಪ್ರಾಕ್ಟಿಕಲ್ಲು ಮತ್ತು ಏನಪ್ಪ ಥಿಯರಿ ಇದ್ದಲ್ಲಿ ಥಿಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ 35 ಇದೆ. ಮತ್ತು ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯಲಿರುವ 2024-25ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ ಪೇಪರ್ 1 ಇಲಾಖೆ ವತಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಅಂದರೆ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೆಯಲಿರ್ತಕ್ಕಂಥ ಪರೀಕ್ಷೆಗಳ ಸಿದ್ಧತೆ ಎಲ್ಲ ತಯಾರಿಯಾಗಿದೆ. ಸೊ ಇವು ಎಕ್ಸಾಮ್ಗಳು ಖಂಡಿತವಾಗಿ ನಡೀತವೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಇದರ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಈ ವರ್ಷ SSLCಗೆ 8.96 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಸೊ SSLC ಪ್ರಸಕ್ತ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 15,881 ಶಾಲೆಗಳ 8,42,817 ವಿದ್ಯಾರ್ಥಿಗಳು. ಅಂದರೆ ಈ ಒಂದು 15,881 ಶಾಲೆಗಳಲ್ಲಿ ಪ್ರೆಸೆಂಟ್ ಕಲಿತಾ ಇರ್ತಕ್ಕಂಥ ಫ್ರೆಷರ್ಸ್ ಎಷ್ಟಪ್ಪ ಅಂದರೆ 8,42,817 ವಿದ್ಯಾರ್ಥಿಗಳಿದ್ದಾರೆ. ಸೊ ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಉಳಿಸ್ಕೊಂಡವರು ರಿಪೀಟ್ ಬರ್ತಾ ಇರ್ತಕ್ಕಂಥದ್ದು 39,091 ಜನ ಪುನರಾವರ್ತಿ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಖಾಸಗಿ ಪ್ರೈವೇಟ್ ಮಾಡ್ತಕ್ಕಂಥವು 15,539 ಜನ ಟೋಟಲ್ ಆಗಿ ಸೇರಿ 8,96,447 ಜನ ಈ ಒಂದು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಸೊ ಮತ್ತು ಅದರಲ್ಲಿ ಏನಪ್ಪ ಅಂದರೆ ಪುರುಷರು ಹುಡುಗರು ಎಷ್ಟಪ್ಪ ಅಂದ್ರೆ 3,35,468. ಸೊ ಅದೇ ರೀತಿಯಾಗಿ ಬಾಲಕಿಯರು 3,78,389 ಜನ ಬಾಲಕಿಯರಿದ್ದಾರೆ. ಸೊ ಅದರಲ್ಲಿ ತೃತೀಯ ಲಿಂಗಿಗಳು 5 ತೃತೀಯ ಲಿಂಗಿಯರು ಕೂಡ ಇದ್ದಾರೆ. ಸೊ 2,818 ಒಂದು ವಿದ್ಯಾಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗುವುದು. ಅಂದರೆ ಇನ್ವಿಜಿಲೇಟರ್ ವಿಚಕ್ಷಣ ದಳಗಳನ್ನು ಕೂಡ ನೇಮಿಸಲಾಗಿದೆ. ತುಂಬ ಹೈ ಸೆಕ್ಯೂರಿಟಿನಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನು ನೋಡಿರಿ, ಕಳೆದ ವರ್ಷ SSLCಯಲ್ಲಿ 8,69,968 ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ PUCಯಲ್ಲಿ 6,98,624 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದರು. ಈ ಬಾರಿ SSLC ಒಳಗಡೆ ಇಷ್ಟು ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು PUC ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ 7,13,000 ವಿದ್ಯಾರ್ಥಿಗಳು PUC ಪರೀಕ್ಷೆಯನ್ನು ಬರೀತಕ್ಕಂಥದ್ದಿದೆ. ಸೊ ದ್ವಿತೀಯ PUC 5,050 ಕಾಲೇಜಿನಲ್ಲಿ 5,050 PUC ಕಾಲೇಜುಗಳಿದ್ದಾವೆ. ಸೊ ಅದರಲ್ಲಿ ಏನಪ್ಪ 7,13,000 ವಿಡಿಯೋ ಸ್ಟೂಡೆಂಟ್ಸು PUC ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಸೊ ಇನ್ನು 34,071 ಪುನರಾವರ್ತಿತ ಮತ್ತು 18,317 ಖಾಸಗಿ ಮತ್ತು ಅಭ್ಯರ್ಥಿಗಳು ಮತ್ತು 7,13,862 ಜನ ಟೋಟಲ್ ಇದ್ದಾರೆ. ಸೊ ಇದು PUCಗೆ ಸಂಬಂಧಪಟ್ಟಿರ್ತಕ್ಕಂತೆ. ಸೊ ಈ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದಿರಿ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕಾನ್ಫಿಡೆನ್ಸಲ್ಲಿ ಎಕ್ಸಾಮ್ದಲ್ಲಿ ಬರೀರಿ. ಸೊ ಈ ರೀತಿಯಾಗಿ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಸೊ ನಿಮ್ಮ ಪಾಸಿಂಗ್ ಮಾರ್ಕ್ಸು 35 ಇರ್ತಕ್ಕಂಥದ್ದು.
ಮತ್ತು ಆಲ್ ದಿ ಬೆಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ PUC ಮತ್ತು SSLC ಸ್ಟೂಡೆಂಟ್ಸ್ಗೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಇದೇ ರೀತಿಯಾದ ಎಜುಕೇಷನ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.